ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ಯಾರು ನನ್ನ ಚಾನಲ್ ನೋಡಿದಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರೋ ಇದು ಪೂರ್ಣಿಮಾ ಹೂವು. ಬನ್ನಿ ಸ್ನೇಹಿತರೆ, ನಾವು ಇವತ್ತು ಯಾವ್ದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂದರೆ, ಹೂವು ಒಂದು ಅವರೇಜ್ ರೇಟ್ ಇದ್ದಾಗ ಯಾವ ರೀತಿ ದುಡ್ಡು ಮಾಡಬೇಕು, ಇಲ್ಲ ಡೌನ್ ಇದ್ದಾಗ ಯಾವ ರೀತಿ ದುಡ್ಡು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾವು ಹೂವು ಬೆಳಿತೀವಲ್ಲ, ಎಲ್ಲ ಟೈಮಲ್ಲೂ ರೇಟ್ ಇರಲ್ಲ ಸ್ನೇಹಿತರೆ. ಹೂವು ಬೆಳೆಯೋದಕ್ಕೂ ಮುಂಚೆ ತುಂಬ ಶ್ರಮ ವಹಿಸಿ ಹೂವು ಬೆಳೆದಿರ್ತೀವಿ. ಔಷಧಿ ಆಗಲಿ, ಗೊಬ್ಬರ ಆಗಲಿ, ನೀರಾಗಲಿ, ಕಷ್ಟ ಸುಖ ತುಂಬ ಇರುತ್ತೆ. ಹೂವು ಬೆಳಿಬೇಕಂದ್ರೆ ಯಾವುದೇ ಕೃಷಿ ಮಾಡಿದರೂ ತುಂಬ ಇರುತ್ತೆ ಸ್ನೇಹಿತರೆ. ಹೂವು ಒಂದೊಂದು ಟೈಮಲ್ಲಿ ತುಂಬ ಡೌನ್ ಇರುತ್ತೆ, ಎಲ್ಲ ಮೀಡಿಯಮ್ ರೇಟ್ ಇರುತ್ತೆ. ಆವಾಗ ಹೆಂಗೆ ದುಡ್ಡು ಮಾಡಬೇಕಪ್ಪ ಅಂದರೆ, ನಾನು ಮಧ್ಯಮ ವರ್ಗ ರೈತರಿಗೆ ಇವತ್ತು ಸಜೆಷನ್ ಕೊಡ್ತಿರೋದು, ತುಂಬ ಹೂವು ಹಾಕಿ ತುಂಬ ಹೂವು ಹಾಕಿದ್ರೆ ಅಂದರೆ ಕೂಲರ್ ರೇಟ್ ನೀವು ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ ಅದು ಕರಪಡಿ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಮಧ್ಯಮ ಕೃಷಿ ಮಾಡ್ತಿರ್ತೀರಲ್ಲ, ನೀವು ಅಚ್ಚುಕಟ್ಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಬ್ಬರನ್ನ ಕೂಲರ್ ಕರ್ಕೊಂಡು ಮೇಂಟೈನ್ ಮಾಡ್ತಿರ್ತೀರಲ್ಲ, ಅವ್ರಿಗೆ ನಾನು ಮಾಹಿತಿ ಕೊಡ್ತಿದ್ದೀನಿ. ಸ್ನೇಹಿತರೆ, ನೀವೇನು ಮಾಡ್ತೀರಾ ಅಂದರೆ ನೋಡಿ, ಈ ಥರ ಏನು ಹಳ್ಳಿದೆಯೋ ಹೂವು, ಈ ಥರ ಫಿನಿಶಿಂಗ್ ಎಲ್ಲ ಬಂದಿದೆ ನೋಡಿ, ಇದೆಲ್ಲ ಹಳ್ಳಿದೆಯಲ್ಲ, ಈ ಥರ ಬಂದಿದೆಯಲ್ಲ, ಈ ಹೂವನ್ನೆಲ್ಲ ನೀವು ಪ್ರತಿದಿನ ಏನಿಲ್ಲ ಅಂದರೂ ಒಂದು 80 ಮಾರು ನಿಮ್ಮ ಕೈಲಿ ಆದರೆ 60ರಿಂದ 80 ಮಾರು ನೀವೇ ಕೊಯ್ದುಬಿಟ್ಟು ಅಚ್ಚುಕಟ್ಟಾಗಿ ನೀವೇ ಕಟ್ಬಿಟ್ಟು ನಿಮ್ಮ ಮಾರ್ಕೆಟ್ಗೆ ಅನುಕೂಲ ಆಗೋಂಥ ಮಾರ್ಕೆಟ್ಗಳಿಗೆ ನೀವೇ ಹೋಗ್ತಾ ಇದ್ದರೆ ಎಷ್ಟು ಸಾಧ್ಯನಷ್ಟು ಮನೆಯವ್ರು ಮಾಡಿದಾಗ ಹೆಚ್ಚಾಗಿ ಉಳಿತತೆ ಸ್ನೇಹಿತರೆ. ನೀವು ಕೂಲರ್ ಇಟ್ಟು ಡೌನ್ ಸೀಸನಲ್ಲಿ ನೀವು ಕೂಲರ್ ಮೇಲೆ ಮಾಡಿಸಿದಾಗ ನಿಮ್ಗೇನೂ ಉಳಿಯೋದಿಲ್ಲ. ನೀವೇ ಮಾಡಿದರೆ ನಿಮ್ಮ ಕೂಲಿ ಆದರೂ ಬರುತ್ತೆ, ಅದ್ರ ಜೊತೆಗೆ ನೀವು ಕಷ್ಟ ಮಾಡಿದ್ಕಾದ್ರೂ ಒಂದು ಸ್ವಲ್ಪ ಬರುತ್ತೆ. ಅದೇ ಡೌನ್ಗಳಿದ್ದಾಗ ನೀವೇನು ಮಾಡ್ತೀರಾ, ಕೂಲರ್ಗಳು ಇಟ್ಬಿಟ್ಟು ಎಲ್ಲ ಕೊಯ್ಸ್ತೀರ, ರೇಟ್ ಇಲ್ಲ ಅಂತ ಔಷಧಿ ಅದು ಇದು ಥರಕ್ಕೆ ದುಡ್ಡು ಆಗೋಲ್ಲ ಅಂತ ಎಲ್ಲ ಬೀಳ್ಬಿಟ್ಬಿಡ್ತೀರ. ಆಗ ನೀವು ಮಾಡಿ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಮುಂದೆ ರೇಟ್ ಆಗ್ಬೋದು, ಹಿಂಗೆ ಡೌನ್ ಇದ್ದಿದ್ದು ಡೌನೇ ಇರೋಲ್ಲ, ಮೀಡಿಯಮ್ ರೇಟ್ ಇದ್ದಿದ್ದು ಮೀಡಿಯಮ್ ರೇಟೇ ಇರೋಲ್ಲ, ರೇಟೂ ಆಗ್ಬೋದು, ಇಳಿಬೋದು, ಏರ್ಬೋದು, ಇದೆಲ್ಲ ಆಗ್ತಾ ಇರುತ್ತೆ ಸ್ನೇಹಿತರೆ. ನೀವೇನು ಮಾಡಬೇಕಪ್ಪ ಅಂದರೆ ಸ್ನೇಹಿತರೆ, ನೀವು ಅಚ್ಚುಕಟ್ಟಾಗಿ ಮನೆಯವರೇ 80 ಮಾರು ಡೈಲಿ ಕೊಯ್ದುಬಿಟ್ಟು ನಿಮ್ಮ ಅನುಕೂಲ ಆಗ್ತಕ್ಕಂಥ ಮಾರ್ಕೆಟ್ಗೆ ನೀವು ಹೊಡೆದಿದ್ದೆ ಆದಲ್ಲಿ, ಅದೇ ರೀತಿ ವಾರ ಪೂರ್ತಿ ಹೂವು ಕೊಯ್ರಿ, ಏನು ಸಮಸ್ಯೆ. 80 ಮಾರು ಹೂವು ಕೊಯ್ದು ಕಟ್ಟಿ ಅದಕ್ಕೆ ಔಷಧಿ ನೀಟಾಗಿ ಸಿಂಪಡಿಸ್ತೀರಿ ಬಂದು, ಅದೇ ರೀತಿ ಡ್ರಿಪ್ ಮುಖಾಂತರ ನೀರು ಬಿಡ್ತಾ ಇರ್ತೀರ. ನೀವೇನು ಅದನ್ನೇನು ಯಾವುದೇ ರೀತಿ ಕಟ್ಟಿ ಇದು ಮಾಡ್ಬೇಕನ್ನೋದಿರಲ್ಲ, ಎಲ್ಲ ಡ್ರಿಪ್ ಇವತ್ತಿನ ದಿನಗಳಲ್ಲಿ ಡ್ರಿಪ್ಪನ್ನು ತುಂಬ ಯೂಸ್ ಮಾಡ್ತಿದ್ದೀರಾ. ಆ ರೀತಿ ಬಳಸ್ಕೋಬೇಕು. ಆ ರೀತಿ ಮಾಡಿದಾಗ ಒಂದು ದಿನ ವೇರಿಯೇಷನ್ ಆದ್ರೂ ಮಾರ್ಕೆಟು ನಿಮಗೆ ಉಳಿತಾಯ ಆಗುತ್ತೆ. ಅಷ್ಟು ದುಡ್ಡು ನಿಮ್ಮ ಶ್ರಮ ಸೇರಿ ನಿಮಗೆ ಬರುತ್ತೆ ಹೊರತು ಏನು ವೇಸ್ಟ್ ಆಗೋದಿಲ್ಲ. ಅಲ್ಲಿಗೂ ನೀವು ಕೂಲರ್ ಇಟ್ಕೋಬೇಕಂದ್ರೆ ಇಬ್ಬರನ್ನ ಇಟ್ಕೊಂಡು ಮೇಂಟೈನ್ ಮಾಡಿದರೆ ಅಚ್ಚುಕಟ್ಟಾಗಿ ಡೌನಲ್ಲೂ ಅದೇ ರೀತಿ ಅನ್ಸೀಸನಲ್ಲೂ ಮೀಡಿಯಮ್ ರೇಟ್ ಇದ್ದ ಟೈಮಲ್ಲೂ ನೀವು ದುಡ್ಡು ಮಾಡ್ಬೋದು. ಸ್ನೇಹಿತರೆ, ನೀವು ರೈತರಾದರೂ ಏನು ಮಾಡಬೇಕಂದ್ರೆ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಹೂವಿನ ಕೃಷಿಯಲ್ಲಿ ಮಾತ್ರ ಶ್ರಮ ವಹಿಸ್ತಲೇ ದುಡ್ಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೋಡಿ, ಹೂವು ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಯಾವುದಾಗಿರುತ್ತೋ ಈ ಥರ ಫಿನಿಶಿಂಗ್ ಆಗಿರೋ ಹೂವನ್ನೆಲ್ಲ ಕೊಯ್ದುಬಿಡಬೇಕು. ಕೊಯ್ದುಬಿಟ್ಟು ನೀವು ನಿಮ್ಮ ಹತ್ರವಾದ ಮಾರ್ಕೆಟ್ಗೆ ತಗೊಂಡೋಗಿ ಬನ್ನಿ. ಬಂದ ತಕ್ಷಣ ಔಷಧಿ ಹೊಡ್ಕೊಳ್ರಿ, ಎಷ್ಟು ಕೊಯ್ತೀರೋ ಅಷ್ಟನ್ನು ಔಷಧಿ ಹೊಡ್ಕೊಳ್ರಿ. ಅದೇ ರೀತಿ ಈ ರೀತಿ ನೀವು ಮೇಂಟೈನ್ ಮಾಡಿದಾಗ ಖಂಡಿತ ದುಡ್ಡು ಆಗುತ್ತೆ. ಇನ್ನೂ ಒಂದು, ಹೂವು ಚೆನ್ನಾಗಿದ್ದರೆ ಯಾವ ಟೈಮಲ್ಲಾದರೂ ಅಂಗಡಿಯವ್ರು ಪಾರ್ಸಲ್ಲಿ ತಗೊಂತಾರೆ. ಒಳ್ಳೆ ಅಂಗಡಿಗಳು ನೋಡಿಬಿಡಿ, ಆ ಒಳ್ಳೆ ಅಂಗಡಿಗಳ ಹತ್ರ ಹೋಗಿ ನೀವು ಚೆನ್ನಾಗಿದ್ದರೆ ಅಂಗಡಿಗಳ ಜೊತೆಗೆ ಅವರೇ ಹೇಳ್ತಾರೆ, ನೀವು ಒಂದು ಗಂಟೆ ಹೆಚ್ಚು ಕಮ್ಮಿ ತಗೊಂಬರಪ್ಪ, ಹೂವು ಚೆನ್ನಾಗಿದ್ದರೆ ನಾವು ಟಾಪ್ ರೇಟ್ಗೆ ಹಾಕ್ಕೊಂತೀವಿ ಅಂತ. ಆ ಥರ ಕಾಂಟ್ಯಾಕ್ಟ್ ಇಟ್ಕೊಂಡು ನೀವು ಹೂವು ಮಾರೋದನ್ನು ಕಲ್ತ್ಕೋಬೇಕು. ಮಾರ್ಕೆಟಿಂಗ್ ಮಾಡೋದು ತುಂಬ ಮುಖ್ಯ ಸ್ನೇಹಿತರೆ. ನಾವು ರೈತರು ಹೂವು ಬೆಳೆಯೋದು ಅಷ್ಟೇ ಮುಖ್ಯ ಅಲ್ಲ, ಮಾರ್ಕೆಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾಗ ಈ ಥರ ಕಲ್ತಾಗಲೇ ನಾವು ದುಡ್ಡು ಮಾಡೋಕ್ಕಾಗೋದು. ಅನ್ಸೀಸನಲ್ಲಿ ಮೀಡಿಯಮ್ ರೇಟ್ ಇದ್ದ ಟೈಮಲ್ಲಿ ಅಚ್ಚುಕಟ್ಟಾಗಿ ಡೈಲಿ 60ರಿಂದ 80 ಮಾರು ಮಧ್ಯಮ ಕೃಷಿ ಮಾಡ್ತಕ್ಕಂಥವ್ರು ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದಲ್ಲಿ ಖಂಡಿತ ದುಡ್ಡು ಮಾಡುವುದು, ಲಾಸ್ ಅಂತೂ ಆಗಲ್ಲ. ಭಾಳ ಹೂವು ಹಾಕಿದೆಯಾ ಅಂದರೆ ಖಂಡಿತವಾಗ್ಲೂ ನೀವು ಕೂಲರ್ ಇಟ್ಟು ಕೊಯ್ಸಲೇಬೇಕು, ಮಾಡಿ, ಏನು ತೊಂದರೆ ಇಲ್ಲ. ಅದೇ ರೀತಿ ಮಧ್ಯಮ ಕೃಷಿ ಮಾಡ್ತಿರ್ತೀರಲ್ಲ, ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗೆ ಈಗ 5,000 ಸಸಿ ಹಾಕೊಂಬಿಡೋದು, 3,000 2,000 ಈ ಥರ ಹಾಕ್ಕೊಂಡಿರೋರು ನೀವು ಕೂಲರ್ ಹಿಡ್ದಲೆ ಈ ರೀತಿ ನೀವು ಮೇಂಟೈನ್ ಮಾಡಿದ್ದೇ ಆದಲ್ಲಿ ಖಂಡಿತ ದುಡ್ಡು ಮಾಡೋದು ಸ್ನೇಹಿತರೆ.
ನೋಡಿ, ಹೂವು ಬೆಳೀತಕ್ಕಂಥ ರೈತರು, ನಾನು ಹೇಳೋದು, ಶ್ರಮ ವಹಿಸಿ ಹೂವು ಬರೋವರೆಗೂ ಮಾಡಿರ್ತೀರ. ಕೂಲರ್ ಇಟ್ಬಿಟ್ಟು ದುಡ್ಡಾಗಲಿಲ್ಲ ಅಂತ ಹೇಳ್ಬಿಟ್ಟು ಔಷಧಿ ಹೊಡಿದಲೆ ಎಲ್ಲ ಹಾಳು ಮಾಡ್ಕೊಳೋ ಬದಲು ಈ ರೀತಿ ನೀವೇ ಮಾಡಿ, ನಿಮ್ಮ ಜೊತೆಗೆ ಸಾಧ್ಯವಾದರೆ ಒಬ್ಬರನ್ನೋ ಇಲ್ಲ ಅಥವಾ ಇಬ್ಬರನ್ನ ಕರ್ಕೊಂಡು ಕೊಯ್ದು 60ರಿಂದ 80 ಮಾರು ಡೈಲಿ ಕೊಯ್ದು ನೀವು ಮಾರ್ಕೆಟಿಗೆ ತಗೊಂಡೋಗಿ ಹೊಡೆದು ಆ ಮಾರ್ಕ ಬಂದ ತಕ್ಷಣ ಔಷಧಿ ಸಿಂಪಡಿಸಿ ಡ್ರಿಪ್ ಮುಖಾಂತರ ನೀರು ಬಿಟ್ಕೊಂಡು ಡ್ರಿಪ್ ಮುಖಾಂತರ ನೀವು ಗೊಬ್ಬರ ಪೂರೈಕೆ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ಆದಲ್ಲಿ ಒಂದು ವಾರದಲ್ಲಿ 2 ದಿನ 3 ದಿನ ನಮಗೆ ಕೈ ಕಚ್ಚಿದ್ರು ಇನ್ನೂ 3-4 ದಿನ ಚೆನ್ನಾಗಿ ರೇಟ್ ಸಿಕ್ಕೇ ಸಿಗುತ್ತೆ. ಒಂದೊಂದು ದಿನ ಒಂದೊಂದು ವೇರಿಯೇಷನ್ ಆಗ್ತಿರ್ತವೆ. 10 ದಿನಕ್ಕೆ 15 ದಿನಕ್ಕೆ ವೇರಿಯೇಷನ್ ಆಗುತ್ತೆ ಮಾರ್ಕೆಟು. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಸ್ನೇಹಿತರೆ. ನೀವು ಇದನ್ನು ನಾವು ಬಳಸ್ಕೋಬೇಕು. ಎಲ್ಲದನ್ನು ನಾವು ಕಲಿತಾಗ ಮಾತ್ರ ನಾವು ದುಡ್ಡು ಮಾಡೋಕ್ಕಾಗೋದು ಊರಿನಲ್ಲಿ. ಹಾಗಾಗಿ ನಾನು ವೀಡಿಯೋ ಮಾಡ್ತಿರೋದೇನೆಂದರೆ, ಇವತ್ತು ಉದ್ದೇಶ ನಾನು ಅಷ್ಟೇ, ಒಬ್ರಿಗೆ ಉಪಯೋಗ ಆಗಲಿ, ನಾನು ಮಾಡೋ ವೀಡಿಯೋದಿಂದ ಒಬ್ರಿಗೆ ಉಪಯೋಗ ಆಗಬೇಕು ಅನ್ನೋದು ಅಷ್ಟೇ. ನಾನು ಯಾವುದೇ ವೀಡಿಯೋ ಮಾಡಿದ್ರು ಮಾಡೋದು ಸ್ನೇಹಿತರೆ. ಮಧ್ಯಮ ಕೃಷಿ ಮಾಡ್ತಕ್ಕಂಥವ್ರು ಡೈಲಿ 60ರಿಂದ 80 ಮಾರು ಹೂವು ಕೊಯ್ದುಕೊಂಡು ನಿಮ್ಮ ಹತ್ತಿರವಾದ ಮಾರ್ಕೆಟ್ಗೆ, ಅನುಕೂಲ ಆಗ್ತಕ್ಕಂಥ ಮಾರ್ಕೆಟಲ್ಲಿ ಅಂಗಡಿ ಒಳ್ಳೇದು ನೋಡ್ಕೊಂಡು ಅಂಗಡಿಯವ್ರ ಹತ್ರ ನೀವು ಚೆನ್ನಾಗಿ ಇತ್ಕೊಂಡು ಪಾರ್ಸಲ್ ಹಾಕೋಂಥ ಅಂಗಡಿಗಳಿಗೆ ಬಿಟ್ಟು ಅವರಿಗೆ ಇವತ್ತಿನ ಟಾಪ್ ರೇಟ್ ಏನಾಗುತ್ತೆ ಅದಕ್ಕೆ ಹಾಕ್ಕೊಂತೀನಿ ಅಂದರೆ ನಿಮ್ಮ ಟಾಪ್ ಹೂವನ್ನ ಖಂಡಿತವಾಗ್ಲೂ ಅಲ್ಲಿ ಬಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಈ ರೀತಿ ಹೂವನ್ನ ನೀವು ಕೃಷಿ ಮಾಡಿದರೆ ಖಂಡಿತವಾಗ್ಲೂ ಡೌನ್ ಅನ್ಸೀಸನಲ್ಲಿ ದುಡ್ಡು ಮಾಡ್ಬೋದು. ರೇಟ್ ಇದ್ದಾಗ ನಡೀತದೆ, ನೀವು ಕೂಲರ್ ರೇಟ್ ಮೇಂಟೈನ್ ಮಾಡಿದರೆ. ರೇಟ್ ಇದ್ದಾಗ ಹೋಗ್ಲಿ ಬಿಡು, 1 ಆಳೆ 2 ಆಳೆಂದು ರೇಟ್ ಐತೆ ಅಂತ ಮೇಂಟೈನ್ ಮಾಡೋದು. ಅದೇ ಡೌನ್ ಇದ್ದಾಗ ಈ ರೀತಿ ಮೇಂಟೈನ್ ಮಾಡಿದರೆ ನಿಮ್ಗೆ ಔಷಧಿ ಕಾಸಾಗುತ್ತೆ, ನಿಮ್ಮ ಮನೆ ಮಂತನಕ್ಕೆ ಮೇಂಟೆನೆನ್ಸಿಗೆ ಕಾಸಾಗುತ್ತೆ. ಅದೇ ರೀತಿ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದರೆ ರೇಟ್ ಅದೇ ಆಗುತ್ತೆ, ಆಗ ಒಳ್ಳೆ ದುಡ್ಡು ಅದೇ ಆಗುತ್ತೆ. ಸ್ನೇಹಿತರೆ, ಇಷ್ಟು ಮಾಹಿತಿ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ 10 ಹಲವು ಮಾಹಿತಿಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ಸ್ನೇಹಿತರೆ.